ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪರಶುರಾಂಪುರಕ್ಕೆ ಕೇವಲ 8 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 10 ಎಕರೆ ಮಾರುವಂಥ ತೆಂಗು ಹಾಗೂ ಮಾವು ಇರುವಂಥ ಜಮೀನು ಮಾರಾಟಕ್ಕಿದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಇದು ಪರಶುರಾಂಪುರಕ್ಕೆ 8 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡಿಂದ 400 ಮೀಟ್ರ್ ಆಗುತ್ತೆ. ತಾರ್ ರೋಡಿಂದ ಈ ಜಮೀನಿಗೆ 30 ಅಡಿ ರಸ್ತೆ ಇದೆ. ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಆರಂಭದಲ್ಲಿ ತೋರಿಸಿದ್ದೀನಿ ನಾನು. ಗೇಟ್ ಕೂಡ ಇದೆ ಈ ಜಮೀನಿಗೆ. ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ಏನು ಚಳ್ಳಕೆರೆಗೆ 38 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 194 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 68 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಏನು ಮೊದಲನೆಯದಾಗಿ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು. ಮಾತ್ರ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಮಣ್ಣು ನೀವು ನೋಡ್ತಾ ಇರ್ಬೋದು. ನಾನು ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ಮುಖ್ಯವಾಗಿ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ಮಣ್ಣನ್ನು ಒಂದು ಸರಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್. ಇನ್ನು 10 ಎಕರೆ, ಇದು ಟೋಟಲ್ 15 ಎಕರೆ ಇರುವಂಥ ಪ್ಲಾಟು. ಸುತ್ತಲೂ ಫಿನ್ಸಿಂಗ್ ಆಗಿದೆ. ನಿಮಗೆ ಆರಂಭದಲ್ಲಿ ಅಡಿಕೆ, ತೆಂಗು, ಒಂದು ಮನೆ ಕೂಡ ಇದೆ. ಆದರೆ ಇದರಲ್ಲಿ 15 ಎಕರೆಯಲ್ಲಿ ನಿಮಗೆ ಲೆವೆಲ್ ಸ್ಕೆಚ್ ಮಾಡಿ 10 ಎಕರೆ ಕೊಡ್ತಾರೆ. ಅಂದರೆ 10 ಎಕರೆಯಲ್ಲಿ ಆರಂಭದಲ್ಲೇ ದಾರಿ ಇದೆ. ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು 10 ಎಕರೆಯಲ್ಲಿ ಏನೆಲ್ಲ ಇದೆ ನೋಡೋದಾದರೆ, ತೆಂಗು, DJ ಕೋಕೋನಟ್ ಈಗಾಗಲೇ ಒಂದು ಬೆಳೆಯನ್ನು ಕೊಟ್ಟಿದೆ. ಹೆಚ್ಚು ಕಮ್ಮಿ DJ ಕೋಕೋನಟ್ಟು ಅಂದರೆ 10 ಎಕರೆಗೆ ಸಂಬಂಧಪಟ್ಟ ಹಾಗೆ 200 ಗಿಡ ಇದೆ. DJ ಕೋಕೋನಟ್ ಒಂದು ಹಂತದಲ್ಲಿ ಬೆಳೆ ಕೊಟ್ಟಿದೆ. ನೆಕ್ಸ್ಟ್ ಬೆಳೆ ಈಗ ಮಾವು ಮತ್ತು ತೆಂಗು ಕೂಡ ಇದೆ. ತೆಂಗು ಕೂಡ ಈಗಾಗಲೇ ಬೆಳೆಯನ್ನು ಕೊಡ್ತಾ ಇದೆ. ಮಾವು 10 ಎಕರೆಯಲ್ಲೇ ಜಾಸ್ತಿ ಇರೋದು. ಈಗಾಗಲೇ ವರ್ಷಕ್ಕೆ ಒಂದಿಷ್ಟು ಆದಾಯ ತಂದು ಕೊಡ್ತಾ ಇದೆ. ನಿಮಗೇನಾದರೂ ರೆಡಿ ಪ್ಲಾಂಟೇಶನ್ ಅಂದರೆ ಬೆಳೆ ಕೊಡುವಂಥ ತೋಟ ಬೇಕು ಅಂದರೆ ನಿಮಗೆ ಈ ಕಡೆ ಗಮನ ಹರಿಸ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ತಂಟೆ, ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ 100% ವಾಟರ್ ಸೋರ್ಸ್, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಈ 10 ಎಕರೆಗೆ 3 ಬೋರ್ ಇದೆ. 2 TC ಬರುತ್ತೆ ಸಪ್ರೇಟಾಗಿ ಈ 10 ಎಕರೆಗೆ. ನೋಡಿರಿ, ಮಣ್ಣು ಕೂಡ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇದರ ಮಧ್ಯದಲ್ಲಿ ಕ್ರಾಪ್ ಬೆಳೆಯನ್ನು ಬೆಳಿಬೋದು. ಇದಕ್ಕಿಂತ ಮುಂಚೆ ಅಂದರೆ 2 ತಿಂಗಳ ಮುಂಚೆ ಮುಸ್ಕಿನ ಜೋಳವನ್ನು ಹಾಕಿದ್ರು. ಅದು ಕೂಡ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಮಾವು, ತೆಂಗು ಅದರ ಮಧ್ಯದಲ್ಲಿ ನೀವು ಕ್ರಾಪ್ ಬೆಳೆಯನ್ನು ಬೆಳಿಬೋದು. ಯಾವುದೇ ಬೆಳೆಯನ್ನು ಬೆಳೆದರೂ ನೀರು, ಮಣ್ಣು ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಈ ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ನೀವು ಆಫೀಸ್ ಹತ್ರನೇ ಬಂದು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಈ ಜಮೀನಿನ ಬೆಲೆ, ನೀವು ಸುತ್ತಲೂ ಕೂಡ ಟೀಕ್ ಹಾಕಿದ್ದಾರೆ. ಅಂದರೆ ಸುತ್ತಲೂ ಫಿನ್ಸಿಂಗ್ ಆಗಿದೆ. ಸುತ್ತಲೂ ಟೀಕು, ಸಿಲ್ವರ್, ಇನ್ನೂ ಬೇರೆ ಬೇರೆ ತಳಿಯ ಗಿಡಗಳನ್ನು ಕೂಡ ಹಾಕಿದ್ದಾರೆ ಕಾಂಪೌಂಡಲ್ಲಿ. ಮಧ್ಯದಲ್ಲಿ ಮಾವು, ತೆಂಗು ಎಲ್ಲವೂ ಕೂಡ ಬೆಳೆ ಕೊಡುತ್ತೆ. 1 ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 35 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಸಬಲ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಮಧ್ಯದಲ್ಲಿ ಜಮೀನು ತುಂಬ ಒಳ ಹಾಕೋಗಿ 15-20 ಲಕ್ಷ ಹೇಳ್ತಿರ್ಬೇಕಾದ್ರೆ ಇದು ರೆಡಿ ಟು ಪ್ಲಾಂಟೇಶನ್ ಸ್ವಲ್ಪ ವರ್ತಿದೆ ಅಂತ ನನ್ನ ಮಾತು. 1 ಎಕರೆ 35 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಸಬಲ್ ಆಗುತ್ತೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.